ಎರಡನೇ ಅಧ್ಯಾಯದ 21ನೇ ಶ್ಲೋಕ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ಅವಿನಾಶಿನಂ ನಿತ್ಯಂ ಯಹ ಏನಂ ಅಜಂ ಅವ್ಯಯಂ ಕಥಂ ಸಹ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಂ. ಅಂದ್ರೆ ಅರ್ಜುನನಿಗೆ ಒಂದು ಪ್ರಶ್ನೆ ಇತ್ತು. ಪಾಪಮೇವ ಆಶ್ರಯೇ ತಸ್ಮಾನ್, ನಮಗೇ ಪಾಪ ಬರುತ್ತೆ. ನಮಗೇ ಪಾಪ ಬರುತ್ತೆ ಅಂದ್ರೆ ಅದರ ಹಿನ್ನೆಲೆ ಎರಡು. ಏನು? ಒಂದು, ನಾವು ಮುಖ್ಯ ಭೂಮಿಕೆಯಲ್ಲಿ ನಿಂತು ಯುದ್ಧಕ್ಕೆ ಅವಕಾಶ ಮಾಡಿಕೊಟ್ಟದ್ದೇ ನಾವು, ಅಥವಾ ಯುದ್ಧವನ್ನ ತೀರ್ಮಾನ ಮಾಡಿದ್ದು ನಾವು. ಯುದ್ಧದಲ್ಲಿ ಪ್ರಮುಖರಾಗಿರುವಂತವ್ರು ನಾವು ಐದು ವ್ಯಕ್ತಿ, ನಾವು 5 ಜನ: ಧರ್ಮರಾಜ, ಭೀಮ, ನಾನು ಅಂದ್ರೆ ಅರ್ಜುನ, ನಕುಲ, ಸಹದೇವ. ನಮ್ಮ ರಾಜ್ಯದ ವ್ಯಾಮೋಹಕ್ಕೋಸ್ಕರವಾಗಿ ಯುದ್ಧ ನಡೀತಾ ಇದೆ. ನಮಗೆ ಸಹಕಾರವನ್ನ ಕೊಟ್ಟು ನಮ್ಮ ಜೊತೆಯಲ್ಲಿ ಒಟ್ಟು 7 ಅಕ್ಷೋಹಿಣಿ ಸೇನೆ ತಯಾರಾಗಿ ನಿಂತಿದೆ. ಅಂದ್ರೆ ಯಾವತ್ತು ಒಂದು ಕ್ರಮ ಹೇಗೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಕೆಳಗಿನವನು, ಅಂದ್ರೆ ಒಬ್ಬ ರಾಜನ ಸೇವಕ, ಅವನೇನೋ ಅಪರಾಧ ಮಾಡಿದ್ರೆ ಅದು ರಾಜನೇ ಅಪರಾಧ ಮಾಡಿದ ಹಾಗೆ. ಯಾವುದೋ ಒಂದು ಕಂಪನಿಯ ನೌಕರರು ಅವರೇನೋ ಒಂದಷ್ಟು ತಪ್ಪುಗಳನ್ನ ಮಾಡಿದ್ರೆ ಅದು ಆ ಒಂದು ಕಂಪನಿಗೆ ಹೆಸರು ಬರುವಂತದ್ದಲ್ವಾ. ಹಾಗೆ ಈಗ ಅರ್ಜುನ ಪಾಪಮೇವ ಆಶ್ರಯದ ಸ್ಮಾನ್ ಅಂತ ಹಿಂದೆ ಹೇಳಿದ್ದ. ಅದರ ಹಿನ್ನೆಲೆ ಇಷ್ಟು: ಒಂದು, ನಾವೇ ನೇರವಾಗಿ ಒಂದಷ್ಟು ಜನರನ್ನ ಕೊಲ್ತೇವೆ. ಹಾಗೆ ನಮ್ಮ ಬೆಂಬಲಿಗರಾಗಿ ನಿಂತಿರ್ತಕ್ಕಂತಹ ಈ ಒಂದು 7 ಅಕ್ಷೋಹಿಣಿ ಸೇನೆ ಏನಿದ್ದಾರೆ ಅವರು ಕೂಡ ಒಂದಷ್ಟು ಜನರನ್ನು ಕೊಲ್ತಾರೆ. ಅವರು ಕೊಲ್ಲೋದು ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ಅವರನ್ನ ಕೊಲ್ಲುವಂಥದ್ದು. ನಮ್ಮ ಮೇಲಿನ ವಿಶ್ವಾಸಕ್ಕೋಸ್ಕರವಾಗಿ ಅಥವಾ ನಮ್ಮ ಮೇಲಿನ ಭಯದಿಂದಾಗಿ ನಮ್ಮ ಜೊತೆ ಸಹಕಾರಕ್ಕೆ ಬಂದು ನಿಂತಿದ್ದಾರೆ. ಅಂತವ್ರು ಯುದ್ಧ ಮಾಡೋದು ಅವ್ರಿಗೋಸ್ಕರ ಅಲ್ಲ, ಮತ್ಯಾರಿಗೋಸ್ಕರ? ನಮಗೋಸ್ಕರವಾಗಿ ಯುದ್ಧವನ್ನ ಮಾಡತಕ್ಕಂಥದ್ದು. ಹಾಗಾಗಿ ಅವರಿಂದ ಆಗುವಂತ ಅಪರಾಧಕ್ಕೂ ಕೂಡ ನಾವೇ ಬಾಧ್ಯರು. ಅಲ್ಲಿಗೆ ನಾವು ಮಾಡಿದ ಆಕ್ರಮಣಗಳು, ನಾವು ಮಾಡಿದ ಕೊಲೆಗಳು, ಅದರ ಪಾಪ, ಅದರ ಜೊತೆಗೆ ನನ್ನವರು ಅಥವಾ ನಮ್ಮವರು ನಮ್ಮನ್ನ ನಂಬಿ ಅಥವಾ ನಮ್ಮ ಮೇಲಿನ ಭಯದಿಂದ ನಮ್ಮ ಜೊತೆಯಲ್ಲಿ ಯಾರು ಬಂದು ನಿಂತಿದ್ದಾರೋ ಅವರು ಮಾಡಿರ್ತಕ್ಕಂಥ ಪಾಪ, ಅದೆಲ್ಲದಕ್ಕೂ ಕೂಡ ನಾವೇ ಕಾರಣರಾಗ್ತೇವೆ. ಅಷ್ಟು ಮಾತ್ರ ಅಲ್ಲ, ನಮಗೆ ರಾಜ್ಯದ ವ್ಯಾಮೋಹ ಇದೆ. ಆ ವ್ಯಾಮೋಹ ಇಲ್ಲ ಅಂತ ಆಗಿದ್ರೆ ಯುದ್ಧ ಆಗ್ತಾನೆ ಇರಲಿಲ್ಲ. ವ್ಯಾಮೋಹ ಇದ್ದದ್ದರಿಂದಾಗಿ ನಾವು ಯುದ್ಧಕ್ಕೆ ತಯಾರಾದ್ವಿ. ಯುದ್ಧಕ್ಕೆ ತಯಾರಾದ್ವಿ ಅಂತ ಹೇಳಿ ಯಾರು ಭೂಮಿ ಕೊಡ್ಲಿಕ್ಕೆ ತಯಾರಿಲ್ಲವೋ ದುರ್ಯೋಧನಾದಿಗಳು, ಅವರು ಯುದ್ಧಕ್ಕೆ ತಯಾರಾಗಿದ್ದಾರೆ. ಅಲ್ಲಿಗೆ ಅವರು ನಮ್ಮ ಕಡೆಯವ್ರನ್ನ ಕೊಲ್ತಾರೆ. ಅಂದ್ರೆ ಅವ್ರು ಮಾಡುವಂತ ಪಾಪಕ್ಕೂ ಕೂಡ ನಾವೇ ಕಾರಣರಾಗ್ತೇವೆ. ಅಂತೂ ಒಂದು ದೊಡ್ಡ ಕೊಲೆಯ ಕಗ್ಗೊಲೆಯ ಸರಪಳಿಯಲ್ಲಿ ನಿರ್ಮಾಣವಾಗತ್ತೆ. ಅದರಿಂದ ಏನೇನು ಪಾಪಗಳು ಅಂತ ಬರುತ್ತೋ ಆ ಎಲ್ಲ ಪಾಪಗಳಿಗೂ ಕೂಡ ನಾವೇ ಕಾರಣರಾಗ್ತೇವೆ. ಹಾಗಾಗಿ ಯುದ್ಧ ಬೇಡ ಅನ್ನೋ ಅಭಿಪ್ರಾಯಗಳನ್ನೆಲ್ಲ ಹಿಂದೆ ಮಾತನಾಡಿದ್ದ. ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಿದ್ದಾನೆ. ಯಾರು ವೇದ ಅಂದ್ರೆ ತಿಳುವಳಿಕೆ ಇದ್ದಾನೋ, ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿ ಅಂತ ಆದ್ರೆ ಯಾವ ಪುರುಷನೂ ಕೂಡ, ಪುರುಷ ಶಬ್ದಕ್ಕೆ ಇಲ್ಲಿ ಅಗ್ರಗಾಮಿ, ಮುಂದಾಳು ಅಂತ ಅರ್ಥ, ನಾಯಕ ಅಂತ ಅರ್ಥ. ಯಾವ ನಾಯಕನೂ ಕೂಡ ನಾನು ಕೊಂದೆ ಅಥವಾ ನಾನು ಕೊಲ್ಲಿಸಿದೆ ಅನ್ನೋ ಭಾವನೆ ಬರೋದೇ ಇಲ್ಲ. ಈಗ ನನಗೆ ಪುಣ್ಯ ಬಂತು ಅಥವಾ ನನಗೆ ಪಾಪ ಬಂತು ಅನ್ನೋ ಭಾವನೆ ಯಾವಾಗ ಬರುತ್ತೆ ಹೇಳಿ? ನಾನು ಮಾಡದೆ ಅನ್ನೋ ಒಂದು ಆತ್ಮಾಭಿಮಾನ ಇದ್ದಾಗ, ಕರ್ತೃತ್ವಾಭಿಮಾನ ಅಂತಾರೆ, ನಾನು ಮಾಡಿದೆ ಅನ್ನೋ ಒಂದು ಕರ್ತೃತ್ವಾಭಿಮಾನ ಅಥವಾ ಒಂದು ಅಹಂಕಾರ ಅದಿದ್ರೆ ಮಾತ್ರ ಒಳ್ಳೆಯ ಕೆಲಸ ಮಾಡಿದಾಗ ನನಗೆ ಪುಣ್ಯ ಬಂತು ಅನ್ನೋ ಭಾವನೆ ಹುಟ್ಟತ್ತೆ, ಅಥವಾ ಕೆಟ್ಟ ಕೆಲಸ ಅನ್ನಿಸ್ದಾಗ ನನಗೆ ಪಾಪ ಬಂತು ಅಂತ ಭಾವನೆ ಹುಟ್ಟತ್ತೆ. ಆದ್ರೆ ಇಲ್ಲಿ ಆ ಅಭಿಮಾನವೇ ಇರಬಾರದು. ಅದರ ಜೊತೆಗೆ ಆತ್ಮನಿತ್ಯ ಇತ್ಯಾದಿ ವಿಚಾರಗಳನ್ನು ಕೂಡ ಭಗವಂತ ಹೇಳಿದ್ದಾನೆ. ಇಷ್ಟೆಲ್ಲ ಇರಬೇಕಾದ್ರೆ ಕಂ ಘಾತಯತಿ ಹಂತಿ ಕಂ, ಯಾರು ಯಾರನ್ನ ಕೊಲ್ಲಿಸಲು ಸಾಧ್ಯ? ಕಂ ಘಾತಯತಿ, ಘಾತಯತಿ ಅನ್ನೋದು ನಿಜಂತ ಪ್ರಯೋಗ. ನಾನು ಅವರನ್ನ ಕೊಲ್ಲಿಸಿದೆ ಅಂತ. ನೀನ್ ಕೊಲ್ಲಿಸ್ಲಿಕ್ಕೆ ಹೇಗ್ ತಾನೇ ಸಾಧ್ಯ? ಯಾಕಂದ್ರೆ ನಿತ್ಯನಾದ ಆತ್ಮ, ನಿತ್ಯನಾಗಿರ್ತಕ್ಕಂಥ ಆತ್ಮ ಸಾಯೋದಿಲ್ಲ ಅಂದ್ಮೇಲೆ ನೀನ್ ಕೊಲ್ಲಿಸ್ಲಿಕ್ಕೆ ಹೇಗಾಗತ್ತೆ? ಅಥವಾ ನಾನು
ಕೊಲ್ಲಬೇಕಾಗತ್ತೆ. ನಾನು ನನ್ನ ಗುರುಗಳನ್ನ ಯಾವ ರೀತಿಯಲ್ಲಿ ಕೊಲ್ಲಲಿ ಅಂತ ನಿನ್ನೊಂದು ಪ್ರಶ್ನೆಯನ್ನ ಮಾಡಿದ್ದೆ. ನೀನು ಕೊಲ್ಲಿಕ್ಕೂ ಆಗಲ್ಲ ಅಥವಾ ನೀನು ಕೊಲ್ಲಿಸ್ಲಿಕ್ಕೂ ಆಗೋಲ್ಲ. ಆತ್ಮತತ್ವದ ಬಗ್ಗೆ ಯಾರಿಗೆ ಸರಿಯಾದ ತಿಳುವಳಿಕೆ ಇದೆಯೋ ಅವನು ಈ ತರ ಮಾತಾಡೋದಿಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಆತ್ಮ ಅಂದ್ರೆ ಎಂತವನು ಅನ್ನೋದನ್ನ ಇಷ್ಟೊತ್ತು ಹೇಳಿದೆ. ಇಷ್ಟೊತ್ತು ಹೇಳಿ ಮತ್ತೆ ಕೃಷ್ಣ ಇಲ್ಲ ಅದನ್ನೇ ಕೊನೆಗೆ ಉಪಸಂಹಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಆತ್ಮ ಅಂದ್ರೆ ಏನು ಅನ್ನೋ ತಿಳುವಳಿಕೆ ಯಾರಿಗೆ ಇದೆಯೋ ಅವನು ಕಂ ಘಾತಯತಿ ಕಂ ಹಂತಿ, ಯಾರು ಯಾರನ್ನ ಕೊಲ್ಲಿಸ್ಲಿಕ್ಕೆ ಸಾಧ್ಯ ಅಥವಾ ಯಾರನ್ನ ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಆತ್ಮ ಅಂದ್ರೆ ಎಂತವನು? ಅವಿನಾಶಿನಂ. ಆತ್ಮ ಅವನು ಅವಿನಾಶಿ, ನಾಶ ಇಲ್ಲದವನು. ಅಂದ್ರೆ ನಾಶ ಇಲ್ಲ ಅಂದ್ರೆ ಏನು? ಸಹಜವಾಗಿ ನಾಶ ಇಲ್ಲ, ನೈಮಿತ್ತಿಕ ನಾಶ ಅಂತ. ಯಾವುದಾದರೂ ಒಂದು ಕಾರಣದಿಂದ, ಏನೋ ಒಂದು ದೊಡ್ಡ ಸಮುದ್ರದ ಅಲೆ ಬಂದು ಕೊಚ್ಚಿಕೊಂಡು ಹೋಗೋದು, ಅಥವಾ ಕಾಡ್ಗಿಚ್ಚಿನ ಬೆಂಕಿಗೆ, ಜ್ವಾಲಾಮುಖಿಯ ಬೆಂಕಿಗೆ ಸಿಕ್ಕು ಸುಟ್ಟು ಹೋಗೋದು, ಅಥವಾ ಭೂಕಂಪದ ಆರ್ಭಟಕ್ಕೆ ಒಳಗಾಗಿ ಸಾಯೋದು, ಈ ತರ ಯಾವ ರೀತಿಯಾಗಿರ್ತಕ್ಕಂಥ ಸಾವು ಕೂಡ ಬರೋದಿಲ್ಲ. ಸಹಜವಾಗಿಯೂ ಸಾವು ಬರೋದಿಲ್ಲ. ಅಥವಾ ನೈಮಿತ್ತಿಕ ನಾಶ, ಮತ್ತೊಬ್ಬನ ಆಕ್ರಮಣಕ್ಕೆ ಒಳಗಾಗಿ ಸಾಯೋದು, ಈ ರೀತಿಯಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಆತ್ಮನಿಗೆ ಸಾವಿಲ್ಲ. ಆತ್ಮನನ್ನ ಹೇಗೆ ತಿಳ್ಕೊಳ್ಬೇಕು? ಅವಿನಾಶಿ ಎಂಬುದಾಗಿ ತಿಳ್ಕೊಳ್ಬೇಕು. ಏನಂ ವೇದ ವಿನಾಶಿನಂ ನಿತ್ಯಂ ಯಹ ಏನಂ. ಏನಂ ಅಂದ್ರೆ ಇವನನ್ನು ಅಂತ ಅರ್ಥ. ಇವನನ್ನು ಅಂದ್ರೆ ಒಂದು ಪರಮಾತ್ಮ, ಪರಮಾತ್ಮನ ಪ್ರತಿಬಿಂಬನ ಯಾರು? ಜೀವಾತ್ಮ. ಹಾಗಾಗಿ ಏನಂ ಅಂದ್ರೆ ಪರಮಾತ್ಮನ ಪ್ರತಿಬಿಂಬನಾಗಿರುವಂತ ಈ ಜೀವಾತ್ಮನನ್ನು ಅವಿನಾಶಿನಂ, ನೈಮಿತ್ತಿಕವಾದ ನಾಶ ಇಲ್ಲದವನು, ಅಂದರೆ ಯಾವುದಾದರೂ ಒಂದು ವಿಶೇಷ ಕಾರಣದಿಂದ ಸಾವು ಬರುವವನು ಎಂಬುದಾಗಿ ತಿಳ್ಕೊಳ್ಬಾರದು. ವಿನಾಶಿನಂ ಅಂದ್ರೆ ನಾಶ ಇರುವವನು, ಅವಿನಾಶಿನಂ ಅಂದ್ರೆ ನಾಶ ಇಲ್ಲದವನು, ನೈಮಿತ್ತಿಕ ನಾಶ ಇಲ್ಲದವನು ಎಂಬುದಾಗಿಯೂ. ಹಾಗೆ ಅಜಂ, ಜ ಅಂದ್ರೆ ಜಾಯತೇತಿ ಜಹ, ಹುಟ್ಟಿರೋವನು. ಅಜ ಅಂದ್ರೆ ಹುಟ್ಟು ಇಲ್ಲದವನು, ನಾಶ ಇಲ್ಲ. ಅದೇ ರೀತಿಯಲ್ಲಿ ಹುಟ್ಟೂ ಕೂಡ ಇಲ್ಲ. ಅದೇ ರೀತಿಯಲ್ಲಿ ಅವ್ಯಯ, ಹುಟ್ಟು ಇಲ್ಲ, ಸಾವು ಇಲ್ಲ. ಆದರೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಕಾರಗಳು, ಹುಟ್ಟಿಲ್ಲದ ಮಾತ್ರಕ್ಕೆ, ಸಾವಿಲ್ಲದ ಮಾತ್ರಕ್ಕೆ, ಹುಟ್ಟು ಸಾವುಗಳ ಮಧ್ಯದ ಒಂದು ಭಾಗ ಇದೆಯಲ್ಲ ವಿಕಾರ. ವಿಕಾರ ಅಂದ್ರೇನು? ಅನಾರೋಗ್ಯ ಬರೋದೊಂದು ವಿಕಾರ, ದುಃಖ ಬರೋದೊಂದು ಒಂದು ರೀತಿಯಾದ ವಿಕಾರ, ಅಥವಾ ಅಂಗವೈಕಲ್ಯಗಳು ಒಂದು ರೀತಿಯಾಗಿರ್ತಕ್ಕಂಥ ವಿಕಾರ, ಚಿಂತೆಗೊಳಗಾಗೋದು ಒಂದು ರೀತಿಯಾದ ವಿಕಾರ, ಲಾಭ ಒಂದು ವಿಕಾರ, ನಷ್ಟ ಒಂದು ವಿಕಾರ. ಹೀಗೆ ಅನೇಕ ರೀತಿಯಲ್ಲಿ ವಿಕಾರಗಳು ಬರುತ್ತೆ ಅಂತ ಹೇಳಿದ್ರೆ ಅದೂ ಇಲ್ಲ, ಅವ್ಯಯ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳು ಇಲ್ಲ. ವಸ್ತುತಃ ನಮಗೆ ಈ ಪ್ರಾಕೃತ ದೇಹದ ಸಂಬಂಧ, ಆತ್ಮನಿಗೆ ಪ್ರಾಕೃತ ದೇಹದ ಸಂಬಂಧದ ಮೂಲಕವಾಗಿ ಹುಟ್ಟಿದೆ. ಪ್ರಾಕೃತ ದೇಹದ ಸಂಬಂಧ ಹೋದಾಗ ಸಾವು ಇದೆ. ಅಂದ್ರೆ ಪ್ರಾಕೃತ ದೇಹ ಪಂಚಭೂತಗಳಿಂದ ನಿರ್ಮಾಣವಾದ ಈ ಒಂದು ದೇಹ ಅಂತ ಏನಿದೆ, ದೇಹದ ಸಂಪರ್ಕವೇ ಹುಟ್ಟು, ದೇಹದ ವಿಯೋಗವೇ ಸಾವು. ಅದರ ಮಧ್ಯದಲ್ಲಿ ಏನೋ ನೋವಾಗತ್ತೆ, ನಲಿವಾಗತ್ತೆ ಅಲ್ವಾ, ಲಾಭ ಆಗತ್ತೆ, ನಷ್ಟ ಆಗತ್ತೆ, ಇದೆಲ್ಲ ಆಗತ್ತೆ ಅಂತ ವಿಕಾರಗಳಿದ್ದಾವೆ. ಆದ್ರೆ ನಿಜವಾಗಿ ಈ ವಿಕಾರಗಳೆಲ್ಲವೂ ಕೂಡ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ, ಈ ವಿಕಾರಗಳೆಲ್ಲವೂ ಕೂಡ ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಇದೆಲ್ಲವೂ ಕೂಡ ಯಾರಿಗೆ ಸಂಬಂಧಪಟ್ಟದ್ದು? ಪಾಂಚಭೌತಿಕವಾದ ದೇಹಕ್ಕೆ ಸಂಬಂಧಪಟ್ಟದ್ದು, ವಿಷಯ ಪದಾರ್ಥಗಳ ಸಂಪರ್ಕದಿಂದ ಉಂಟಾಗುವಂಥದ್ದು, ಅನಿತ್ಯವಾದದ್ದು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ನಮಗೆ ಬರುವಂತಹ ಶೀತ, ಉಷ್ಣ, ಸುಖ, ದುಃಖ, ಲಾಭ, ನಷ್ಟ ಇದೆಲ್ಲವೂ ಕೂಡ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಆಗುವಂಥದ್ದು. ವಿಷಯ ಪದಾರ್ಥಗಳು ಅಂದ್ರೆ ಪಂಚಭೂತಗಳಿಂದ ನಿರ್ಮಾಣವಾದ ಪ್ರಾಕೃತ ವಸ್ತುಗಳು ಅಂತೇನಿದ್ದಾವೆ, ಅವುಗಳ ಸಂಪರ್ಕ ಅಥವಾ ಅವುಗಳ ವಿಯೋಗ, ಅದರಿಂದ ಉಂಟಾಗುವಂತ ಸುಖ ದುಃಖಗಳು. ಇದರಿಂದ ವಿಕಾರ ಅದು ದೇಹಕ್ಕೆ ಹೊರತು ಅಥವಾ ಅದು ತಾತ್ಕಾಲಿಕವೇ ಹೊರತು ಶಾಶ್ವತವಾದದ್ದಲ್ಲ. ಅದಕ್ಕೋಸ್ಕರವಾಗಿ ಹೇಳುವಂಥದ್ದು ಅವ್ಯಯ. ನಮಗೆ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಅವಿನಾಶಿನಂ, ನಿತ್ಯಂ, ಅಜಂ, ಅವ್ಯಯಂ ಎಲ್ಲವೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಪದ ಅಂತ ಅನ್ಸತ್ತೆ. ಆದ್ರೆ ಒಂದೊಂದಕ್ಕೂ ಭಿನ್ನ ಭಿನ್ನವಾದ ಅರ್ಥ ಇದೆ. ಯಾಕಂದ್ರೆ ನಿತ್ಯ ಅಂದ್ರು ಯಾವಾಗ್ಲೂ ಇರೋದು ಅಲ್ವಾ, ಅವಿನಾಶಿ ಅಂದ್ರೆ ಯಾವಾಗ್ಲೂ ಇರುವಂತದ್ದು, ಅಜ ಅಂದ್ರು ಒಂದ್ ರೀತಿ ಹುಟ್ಟಿಲ್ಲ, ಹುಟ್ಟಿಲ್ಲ ಅಂದ್ರೇನು ಸಾವು ಇಲ್ಲ, ಯಾವಾಗ್ಲೂ ಇರೋದು ಅಂತಾನೆ ಅರ್ಥ. ಅವ್ಯಯ ಅಂದ್ರೂ ಕೂಡ ಯಾವಾಗ್ಲೂ ಇರುವಂತವನು ಅಂತಾನೆ ಅರ್ಥ. ಆದ್ರೆ ಹಾಗಲ್ಲ, ಒಂದೊಂದಕ್ಕೂ ಬೇರೆ ಬೇರೆ ಅರ್ಥ ಇದೆ. ಮೊದಲನೇದು ಅವಿನಾಶಿನ, ಆತ್ಮನನ್ನ ಹೇಗೆ ತಿಳ್ಕೊಳ್ಬೇಕು? ಅವಿನಾಶಿ ಅಂತ ತಿಳ್ಕೊಳ್ಬೇಕು. ಅವಿನಾಶಿ ಅಂತ ಹೇಳಿದ್ರೆ ನೈಮಿತ್ತಿಕ ನಾಶಗಳಿಲ್ಲ. ನೈಮಿತ್ತ ಅಂದ್ರೆ ಯಾವುದೋ ಒಂದು ನಿಮಿತ್ತ, ಯಾವುದೋ ಒಂದು ಕಾರಣ. ನಿಮಿತ್ತ ಅಂದ್ರೆ ಕಾರಣ ಅಂತ ಅರ್ಥ. ಯಾವುದೇ ಕಾರಣಗಳಿಂದಲೂ
ಆತ್ಮನಿಗೆ ಸಾವಿಲ್ಲ. ಇನ್ನು ನಿತ್ಯ, ನಿತ್ಯ ಅಂದ್ರೆ ಕಾರಣಗಳಿಂದ ಸಾವಿಲ್ಲದೆ ಹೋದರೂ ಕೂಡ, ಅಂದ್ರೆ ಆಗ್ಲೇ ಹೇಳಿದೆ, ಯಾರೋ ಒಬ್ಬ ಕತ್ತಿಯಿಂದ ತುಂಡು ಮಾಡದ, ಬಾಣ ಪ್ರಯೋಗ ಮಾಡದ, ಬೆಂಕಿ ಇಟ್ಟ, ಈ ತರ ಯಾವುದೇ ಒಂದು ಕಾರಣಗಳಿಂದ ಸಾವು ಬರದೇ ಹೋದರೂ ಕೂಡ ಸಹಜವಾಗಿಯೇ ಸಾವು ಬರುತ್ತೆ. ನಾವು ಸುಡು ಬಿಸಿಲಿಗೆ ನೀರನ್ನ ಹೊರಗಡೆ ಒಂದು ಜಗ್ ನೀರನ್ನ ಚೆಲ್ಲಿದ್ರೆ ನೀರು ತನ್ಪಾಡಿಗೆ ತಾನಾವಿಯಾಗಿ ಖಾಲಿಯಾಗ್ಬಿಡತ್ತೆ. ಆ ತರ ಸಹಜವಾಗಿ ಸಾವು ಬರತ್ತಾ ಅಂತ ಕೇಳಿದ್ರೆ ನಿತ್ಯ, ಸಹಜವಾಗಿಯೂ ಸಾವು ಬರೋದಿಲ್ಲ. ಅವಿನಾಶಿನ ಶಬ್ದಕ್ಕೆ ಕಾರಣಾಂತರಗಳಿಂದ ಸಾವಿರದವನು ಆತ್ಮ. ನಿತ್ಯ ಅಂತ ಹೇಳಿದ್ರೆ ಸಹಜವಾದ ಸಾವು ಕೂಡ ಇಲ್ಲ. ಇನ್ನು ಅಜಂ, ಹುಟ್ಟು ಇಲ್ಲದವನು. ಅವ್ಯಯ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಕ್ಕೆ ಒಳಗಾಗದವನು ಎಂದು ವೇದ ತಿಳಿಯುತ್ತಾನೋ. ಯಾರು ಆತ್ಮನನ್ನ, ಭಗವಂತನ ಪ್ರತಿಬಿಂಬನಾಗಿರುವಂತ ಜೀವಾತ್ಮನನ್ನ ಈ ತರ ತಿಳ್ಕೊಳ್ಬೇಕು. ಜೀವಾತ್ಮನ ಬಗ್ಗೆ ಇಷ್ಟು ತಿಳುವಳಿಕೆ ನಮಗಿರಬೇಕು. ಅವನು ಅವಿನಾಶಿ, ಅವನು ನಿತ್ಯ, ಅವನು ಅಜ ಮತ್ತು ಅವ್ಯಯ. ಈ ಜ್ಞಾನ ಯಾರಿಗೆ ಇದೆಯೋ ಸಹ ಪುರುಷ, ಅಂತಹ ಪುರುಷ. ಪುರುಷ ಅಂದ್ರೆ ಹಿಂದೆ ಹೇಳಿದ್ದೆ ಕೇವಲ ಗಂಡು ಅಂತ ಅರ್ಥ ಅಲ್ಲ, ಸಾಧಕ ಜೀವಿ. ಇಲ್ಲಿ ಪುರುಷ ಶಬ್ದಕ್ಕೆ ಪುರತೀತಿ ಪುರುಷಃ ಅಂದ್ರೆ ಅಗ್ರಗಾಮಿ ಅಂತ ಅರ್ಥ, ಸೇನಾ ನಾಯಕ ಅಂತ ಅರ್ಥ. ನೀನೊಬ್ಬ ನಾಯಕ, ನಾಯಕ ಸ್ಥಾನದಲ್ಲಿ ನಿಂತು ನೀನ್ ಆಡ್ತಕ್ಕಂಥ ಮಾತಲ್ವಾ. ನಮಗೆ ಪಾಪ ಬರುತ್ತೆ, ಯಾಕಂದ್ರೆ ನಮಗೋಸ್ಕರವಾಗಿ ಅವರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದಿರತಕ್ಕಂಥವ್ರು. ಹಾಗಾಗಿ ನಾವು ಮಾಡಿದ ಕಗ್ಗೊಲೆಗಳಿಗೂ, ನಮ್ಮ ಪರವಾಗಿ ನಿಂತು ಅವರು ಮಾಡ್ತಕ್ಕಂಥ, ನಮ್ಮ ಸೈನಿಕರು ಮಾಡ್ತಕ್ಕಂಥ ಕಗ್ಗೊಲೆಗಳಿಗೂ ನಾವೇ ಕಾರಣ ಅಂತಕ್ಕಂಥ ಭಾವನೆಯಿಂದ ನೀನು ಮಾತಾಡದೆ. ಅಂದ್ರೆ ನೀನೊಬ್ಬ ಸೇನಾ ನಾಯಕ ಅನ್ನೋ ಅಭಿಪ್ರಾಯವನ್ನು ಇಟ್ಟುಕೊಂಡು ನೀನು ಮಾತಾಡಿದ್ದು. ನಮ್ಮ ಪಾಪಗಳಿಗೂ ನಮ್ಮವರ ಕೆಟ್ಟ ಕೃತ್ಯಗಳಿಗೂ ನಾವೇ ಬಾಧ್ಯರಾಗ್ತೇವೆ ಅಂತ ಮಾತಾಡದಿಲ್ಲ. ಆದ್ರೆ ಆತ್ಮನ ಬಗ್ಗೆ ಇಷ್ಟು ತಿಳುವಳಿಕೆ ಯಾರಿಗೆ ಇದೆಯೋ ಅಂತಹ ಪುರುಷ. ಪುರುಷ ಅಂದ್ರೆ ಅಗ್ರಗಾಮಿ, ಸೇನಾ ನಾಯಕ. ಕಂ ಘಾತಯತಿ, ಯಾರು ಯಾರನ್ನ ಕೊಲ್ಲಿಕ್ಕೆ ಸಾಧ್ಯ. ಕಂ ಹಂತಿ, ಯಾರನ್ನು ಕೊಲ್ಲಲು ಸಾಧ್ಯ. ಕೊಲ್ಲಿಸೋದು, ಕೊಲ್ಲೋದು. ಈಗ ನಾನೇ ನಿಂತು ನೇರವಾಗಿ ಕೊಂದ್ರೆ ಕೊಲ್ಲೋದು, ನಾನು 10 ಜನರನ್ನ ಕೊಲ್ಲು ಅಂತ ಹೇಳಿದ್ರೆ ಕೊಲ್ಲಿಸೋದು. ಹಾಗಾಗಿ ಅರ್ಜುನ, ನೀನು ನಿಂತು ಕೊಲ್ಲಿಕ್ಕೂ ಸಾಧ್ಯವಿಲ್ಲ ಇಂತಹ ಆತ್ಮನನ್ನ. ನೀನು ಮತ್ತೊಬ್ಬರ ಮೂಲಕವಾಗಿ ಕೊಲ್ಲಿಸಲು ಸಾಧ್ಯವಿಲ್ಲ. ಇದು ನಿನಗೆ ಗೊತ್ತಿದೆ, ಗೊತ್ತಿಲ್ಲದ ವಿಚಾರ ಅಲ್ಲ. ಅದಕ್ಕೆ ಇಲ್ಲಿ ಪಾರ್ಥ ಅಂತ ಸಂಬೋಧನೆ ಮಾಡುತ್ತಿದ್ದಾನೆ. ಏನು ಪಾರ್ಥ ಅಂತ ಹೇಳಿದ್ರೆ, ಪೃಥಾಯ ಅಪತ್ಯಂ ಪುಮಾನ್ ಪಾರ್ಥ ತತ್ಸಂಬುದ್ಧೋ ಪಾರ್ಥ. ಪೃಥೆಯ ಮಗ ಅಂತ ಒಂದರ್ಥ ಪೃಥೆಯ ಮಗ ಅಂತ ಆದ್ರೆ, ಇನ್ನೊಂದರ್ಥ ಅರ್ಥಂ ಪಾತೀತಿ ಪಾರ್ಥ ತತ್ಸಂಬುದ್ಧೋ ಪಾರ್ಥ, ತತ್ವಜ್ಞಾನಿ ಅಂತ ಅರ್ಥ. ಅರ್ಜುನ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ತತ್ವಜ್ಞಾನಿ, ಆತ್ಮನ ಬಗ್ಗೆ ಅರಿವಿರತಕ್ಕಂಥವನು, ಆತ್ಮನ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ ತಿಳುವಳಿಕೆ ಇದ್ದವನು. ಆತ್ಮನಿಗೆ ಏನು ಪಂಚಭೂತಗಳ ಸಂಪರ್ಕ ಉಂಟಾಗತ್ತೆ, ದೇಹ ಸಂಬಂಧ ಬರುತ್ತೆ. ಆ ದೇಹದ ಬಗ್ಗೆಯೂ, ಆತ್ಮನ ಬಗ್ಗೆಯೂ, ಪರಮಾತ್ಮನ ಬಗ್ಗೆಯೂ, ಇದೆಲ್ಲದರ ಬಗ್ಗೆಯೂ ಕೂಡ ತಿಳುವಳಿಕೆ ಇರತಕ್ಕಂಥವನು ನೀನು. ತಿಳುವಳಿಕೆ ಇರತಕ್ಕಂಥ ನೀನು ಯಾಕೆ ಈ ತರ ಚಿಂತೆಯನ್ನ ಮಾಡ್ತಾ ಇದ್ದೀಯಾ ಅನ್ನೋ ಅಭಿಪ್ರಾಯದಲ್ಲಿ ಪಾರ್ಥ ಎಂಬುದಾಗಿ ಸಂಬೋಧನೆಯನ್ನ ಮಾಡಿ, ಅಂತೂ ನಿನಗೇನು ನಾನು ನನ್ನ ಬಂಧು ಬಾಂಧವರನ್ನ, ಗುರು ಹಿರಿಯರನ್ನ ಕೊಲ್ಬೇಕಾಗತ್ತೆ, ಅಥವಾ ನಮ್ಮಿಂದ ಇವರೆಲ್ಲರೂ ಕೂಡ ಪರಸ್ಪರವಾಗಿ ಕಚ್ಚಾಡ್ಕೊಳ್ತಾರೆ, ಇದಕ್ಕೆಲ್ಲ ನಾವೇ ಕಾರಣಕರ್ತೃಗಳಾಗ್ತೇವೆ, ನಮಗೆ ಪಾಪ ಬರುತ್ತೆ ಎಂಬುದಾಗೆಲ್ಲ ನೀನು ವ್ಯಥೆಯನ್ನ ಪಡ್ತಾ ಇದ್ದೀಯಾ ಅಂತ ದುಃಖದಿಂದ ಹೊರಬಾ. ನಿನಗೆ ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಪಾಪದ ಲೇಪಗಳು ಇಲ್ಲ. ಅಂದ್ರೆ ಇದಕ್ಕೆಲ್ಲ ಇನ್ನೂ ವಿವರಣೆ ತುಂಬಾ ಮುಂದಿದೆ. ನೀನು ಯಾವುದೋ ಒಂದು ರಾಜ್ಯದ ವ್ಯಾಮೋಹಕ್ಕೋಸ್ಕರವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಪಾಪದ ಲೇಪ ಇದೆ. ರಾಜ್ಯದ ವ್ಯಾಮೋಹಕ್ಕೋಸ್ಕರವಾಗಿ ಯುದ್ಧ ಮಾಡೋದಲ್ಲ, ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡೋದು. ಕ್ಷತ್ರಿಯರ ಕರ್ತವ್ಯ ಏನು? ಅಧರ್ಮ ಎಲ್ಲಾದ್ರೂ ಹೆಚ್ಚಾಗ್ತಾ ಇದೆ, ಅಧಾರ್ಮಿಕ ಎಲ್ಲೋ ಒಂದ್ ಕಡೆ ಇದ್ದಾನೆ, ಅವನು ಜಗತ್ತನ್ನ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಂತಹ ಅಧರ್ಮವನ್ನ, ಅಧಾರ್ಮಿಕರನ್ನ ನಾಶ ಮಾಡುವಂಥದ್ದು ಕ್ಷತ್ರಿಯನ ಕರ್ತವ್ಯ. ಅದೊಂದು ಭಗವಂತನ ಪೂಜೆ ಕ್ಷತ್ರಿಯನಿಗೆ. ಈ ಭಾವನೆಯಿಂದ ಯುದ್ಧವನ್ನ ಮಾಡು. ಹಾಗಾಗಿ ಆತ್ಮ ನಿತ್ಯ, ನಿತ್ಯನಾಗಿರತಕ್ಕಂಥ ಆತ್ಮನನ್ನ ಕೊಲ್ಲಲೂ ಸಾಧ್ಯವಿಲ್ಲ, ಕೊಲ್ಲಿಸಲೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಪಾರ್ಥ. ಎಲೆ ತತ್ವಜ್ಞಾನಿಯೇ, ಯಾರು ಏನಂ ಈ ಜೀವನನ್ನು ನಿತ್ಯಂ ಸಹಜವಾದ ಸಾವಿಲ್ಲದವನು, ಅವಿನಾಶಿನಂ ಯಾವುದೇ ಒಂದು ಕಾರಣಾಂತರಗಳಿಂದಲೂ ಸಾವಿಲ್ಲದವನು, ಅಜಂ ಹುಟ್ಟಿಲ್ಲದವನು, ಅವ್ಯಯಂ ಸುಖ ದುಃಖ ಮೊದಲಾದ ವಿಕಾರ ಇಲ್ಲದವನು ಎಂಬುದಾಗಿ
ವೇದ ತಿಳಿದಿದ್ದಾನೋ ಸಹ ಪುರುಷಃ ಅಂತಹ ಸಾಧಕನು ಅಥವಾ ಅಂತಹ ನಾಯಕನು ಕಥಂ ಹೇಗೆ ತಾನೆ ಕಂ ಕಂ ಯಾರನ್ನು ಘಾತಯತಿ ಕೊಲ್ಲಿಸುತ್ತಾನೆ ಕಂ ಯಾರನ್ನು ಹಂತಿ ಕೊಲ್ಲುತ್ತಾನೆ ಅಂದರೆ ಕೊಲ್ಲಲು ಸಾಧ್ಯವಿಲ್ಲ ಕೊಲ್ಲಿಸಲು ಸಾಧ್ಯವಿಲ್ಲ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಶ್ರೀಕೃಷ್ಣಾರ್ಪಣಮಸ್ತು.